ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಬ್ರಹ್ಮಸೂತ್ರ ಪ್ರಣೇತಾರಂ ಪರಮಜ್ಞಾನ ಸಂಯುತಂ ಕೃಷ್ಣದ್ವೈಪಾಯನಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 269ನೇ ಭಾಗ. ನಾರದನು ಅರ್ಜುನನಿಗೆ, ಇನ್ನು ಮುಂದೆ ನಿನಗೆ ಉತ್ತಮವಾದ ತ್ರಿಪುರ ಶಾಲಾ ಮಾಹಾತ್ಮ್ಯವನ್ನು ಹೇಳುತ್ತೇನೆ ಎಂದು ಹೇಳಲಾರಂಭಿಸಿದರು. ಬಹಳ ಹಿಂದೆ ನಾನು ಈ ಕ್ಷೇತ್ರವನ್ನು ಸ್ಥಾಪಿಸಿದಾಗ ಅಲ್ಲಿದ್ದ ನಿವಾಸಿಗಳಿಂದ ಈ ಸ್ಥಾನದ ರಕ್ಷಣೆಗಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ಪ್ರಾರ್ಥಿತನಾದೆನು. ತ್ರಿಮೂರ್ತಿಗಳನ್ನು ಪೂಜಿಸಿ ಸಂತೋಷಪಡಿಸಿದಾಗ ಮೂವರು ಬೇಕಾದ ವರಗಳನ್ನು ಕೇಳು, ಕೊಡುತ್ತೇವೆಂದು ಹೇಳಿದರು. ನಾನು ಅವರನ್ನು, ನಿಮ್ಮಿಂದ ಈ ಕ್ಷೇತ್ರದ ರಕ್ಷಣೆಯಾಗಬೇಕು, ಈ ಸ್ಥಾನವು ಎಂದಿಗೂ ನಾಶವಾಗಬಾರದು ಮತ್ತು ಇದರ ಕೀರ್ತಿ ಅಚ್ಚಳಿಯದಂತೆ ಸ್ಥಿರವಾಗಿರುವಂತೆ ದಯಮಾಡಿ ಅನುಗ್ರಹಿಸಿ ಎಂದು ಬೇಡಿಕೊಂಡೆನು. ತ್ರಿಮೂರ್ತಿಗಳು, ನೀನು ಹೇಳಿದಂತೆಯೇ ಆಗಲಿ, ನಾವು ನಮ್ಮ ಅಂಶಗಳಿಂದ ಇಲ್ಲಿ ನೆಲೆಸಿ ಇಲ್ಲಿನ ನಿವಾಸಿಗಳ ರಕ್ಷಣೆಯನ್ನು ಮಾಡುತ್ತೇವೆ ಹೀಗೆಂದು ಹೇಳಿ ತಮ್ಮ ಅಂಶವನ್ನು ಇಲ್ಲಿಯೇ ಬಿಟ್ಟು ಅದೃಶ್ಯರಾದರು. ನಂತರ ಅಲ್ಲಿದ್ದ ಬ್ರಾಹ್ಮಣರ ಸಹಕಾರ ಪಡೆದು ತ್ರಿಮೂರ್ತಿಗಳ ಮೂರ್ತಿಯನ್ನು 3 ಬೇರೆ ಬೇರೆ ಕಡೆಗಳಲ್ಲಿ ಶಾಲಾಗ್ರದಲ್ಲಿ ಪ್ರತಿಷ್ಠಾಪಿಸಿದನು. ಇಲ್ಲಿ ವಾಸವಾಗಿರುವ ಬ್ರಾಹ್ಮಣರು ಕಾಲಾಂತರದಲ್ಲಿ ಯಾರಿಂದಲಾದರೂ ಪೀಡಿತರಾದರೆ ಪ್ರಾತಃ ಕಾಲದಲ್ಲಿ ಋಗ್ವೇದವನ್ನು, ಮಧ್ಯಾಹ್ನದಲ್ಲಿ ಯಜುರ್ವೇದವನ್ನು, ಸಾಯಂಕಾಲದಲ್ಲಿ ಸಾಮವೇದವನ್ನು ತಾರಕ ಸ್ವರದಲ್ಲಿ ಅಧ್ಯಯನ ಮಾಡಿ ಶಾಲಾಗ್ರದಲ್ಲಿ ನಿಂತು ರೋಷದಿಂದ ಯಾರನ್ನು ಶಪಿಸುವರೋ ಅವನು 7 ದಿನಗಳ ಒಳಗೆ ಭಸ್ಮವಾಗಿ ಹೋಗುವನು. ಶಪಿಸುವ ಮೊದಲು ಪ್ರತಿಜ್ಞಾತ ಸ್ಥಾನ ರಕ್ಷಾ ಯದಿವೋ ನಾರದಗ್ರತಃ ಸತ್ಯೇನ ತೇನ ನೋ ವೈರಿ ಭಸ್ಮೀಭವತು ಚ ಕ್ಷಣಾತ್. ಎಲೈ ತ್ರಿಮೂರ್ತಿಗಳೇ, ನೀವು ದೇವರ್ಷಿಯಾದ ನಾರದನ ಎದುರಿನಲ್ಲಿ ಈ ಸ್ಥಾನದ ರಕ್ಷಣೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿರುವುದು ಸತ್ಯವೇ ಆಗಿದ್ದರೆ ಆ ಸತ್ಯವಚನದಿಂದಲೇ ನಮ್ಮ ಶತ್ರುವು ತಕ್ಷಣದಲ್ಲಿಯೇ ಸುಟ್ಟು ಬೂದಿಯಾಗಲಿ ಹೀಗೆಂಬ ಶಾಪಮಂತ್ರದ ಪುರಸ್ಚರಣೆ ಮಾಡಿ ಶಪಿಸಬೇಕು. ಆಗ ಶತ್ರುವು ಖಂಡಿತವಾಗಿಯೂ ನಾಶ ಹೊಂದುವನು. ಪ್ರತಿನಿತ್ಯವೂ ಶಾಲಾಗ್ರದಲ್ಲಿ ಸ್ಥಾಪಿತವಾದ ತ್ರಿಮೂರ್ತಿಗಳನ್ನು ದರ್ಶನ ಮಾಡಿ ಪೂಜಿಸುವವನು ಸ್ವರ್ಗದಲ್ಲಿಯೂ ಪೂಜ್ಯನಾಗುವನು ಹೀಗೆಂದು ನಾರದರು ಹೇಳಿದರು. ನಂತರ ಅವರು ನಿರ್ಮಿಸಿದ್ದ ಸರೋವರದ ವಿಶೇಷ ಮಹಾತ್ಮ್ಯವನ್ನು ಅರ್ಜುನನಿಗೆ ಹೇಳುತ್ತೇನೆಂದು ವಿವರಿಸುತ್ತಾ, ಪೂರ್ವದಲ್ಲಿ ದರ್ಭೆಯ ಕೊನೆಯಿಂದ ನಾನೊಂದು ಸರೋವರವನ್ನು ನಿರ್ಮಿಸಿದ್ದೇನಷ್ಟೆ. ಅದರ ಮಣ್ಣನ್ನು ನನ್ನ ತಾಮ್ರದ ಕಮಂಡಲದಿಂದ ತೆಗೆದು ಹೊರಗೆ ಬಿಸುಟು ಸಕಲ ತೀರ್ಥಗಳಿಂದಲೂ ನೀರನ್ನು ಸಂಗ್ರಹಿಸಿ ತಂದು ಈ ಸರೋವರಕ್ಕೆ ಸುರಿದಾಗ ಆ ಜಲದಿಂದ ಸರಸ್ಸು ತುಂಬಿ ಹೋಯಿತು. ಆಶ್ವಯುಜ ಮಾಸದ ಭಾನುವಾರದ ದಿನಗಳಲ್ಲಿ ಯಾರು ಸರೋವರದಲ್ಲಿ ಸ್ನಾನ ಮಾಡಿ ಪಿತೃಶ್ರಾದ್ದ ಮಾಡುವನೋ ಅವನ ಪಿತೃಗಳು ಪ್ರಳಯಾಂತ್ಯದವರೆಗೂ ತೃಪ್ತಿಯನ್ನು ಹೊಂದುವರು. ಭೂಲೋಕದಲ್ಲಿ ಈ ಸರೋವರವು ನಾರದೀಯ ಸರೋವರ ಎಂದೇ ಖ್ಯಾತವಾಗುವುದು. ಇದು ದೇವತೆಗಳಿಗೂ ಸಿದ್ಧಿಪ್ರದವಾಗಿದೆ. ಜಪೋಪ್ರವಾಸದಿಂದಿದ್ದು ಈ ಸ್ಥಳದಲ್ಲಿ ಕೊಡುವ ದಾನ, ಅಗ್ನಿಯಲ್ಲಿ ಕೊಡುವ ಆಹುತಿಗಳು ಅಕ್ಷಯ ಫಲವನ್ನು ಕೊಡುತ್ತವೆ. ನಾರದೀಯ ಸರೋವರದಲ್ಲಿ ಸ್ನಾನ ಮಾಡಿ ನಾರದೇಶ್ವರನನ್ನು ಆರಾಧಿಸುವವನ ಸಮಸ್ತ ಪಾಪಗಳು ನಾಶ ಹೊಂದುವವು. ಹಿಂದೆ ನಾಗರೆಲ್ಲರೂ ಕೂಡಿ ಕದ್ರೂದೇವಿಯ ಶಾಪ ವಿಮೋಚನೆಗಾಗಿ ಈ ತೀರ್ಥದಲ್ಲಿಯೇ ಸ್ನಾನ ಮಾಡಿ ನಾರದೇಶ್ವರನನ್ನು ಪೂಜಿಸಿ ತಪಸ್ಸನ್ನು ಮಾಡಿ ತಾಯಿಯಾದ ಕದ್ರುವನ್ನು ಶಾಪದಿಂದ ವಿಮೋಚನೆಗೊಳಿಸಿ ನಾರದ ಸರಸ್ಸಿನ ಉತ್ತರ ಭಾಗದಲ್ಲಿ ನಾಗೇಶ್ವರ ಲಿಂಗವನ್ನು ಸ್ಥಾಪಿಸಿದರು. ಬಂಧುಗಳೇ, ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಸರ್ವರಿಗೂ ನಮಸ್ಕಾರ.